ಅದರಲ್ಲೂ ಸತ್ತವರೆಲ್ಲ ಹೇಗಿದ್ದಾರೆ ಗೊತ್ತಾ? ಇಂತಿಂತ ಕಣ್ಣು ಅರಳಿಸ್ಕೊಂಡಿದ್ದಾರೆ. ಆ ಕಣ್ಣಿನಲ್ಲಿ ಭೀತಿಯ ಛಾಯೆ ಎದ್ದು ಕಾಣ್ತಾ ಉಂಟು. ಕಿವಿಲಿ, ಮೂಗಿನಲ್ಲಿ, ಬಾಯಿಲೆಲ್ಲ ರಕ್ತ. ತಲೆಗೆ ಯಾರು ಹೊಡೆದಿದ್ದಾರಂತ ನೋಡಿದ್ರೆ ಯಾವ ಕುರುಹೂ ಇಲ್ಲ. ಇನ್ನು ಕೆಲವು ಹೆಣ ನೋಡಿದ್ರೆ ಯಾವುದೋ ಪ್ರಾಣಿ, ಯಾವುದೋ ಅಲ್ಲ, ಹುಲಿಯೇ ಬಾಯಿ ಎದೆ ಗುಂಡಿಗೆಗೆ ಬಾಯಿ ಹಾಕಿದೆ. ನಾನೇನ್ ಮಾಡ್ದೆ ಕೇಳಿ, ಕತ್ತಿ ತಗೊಂಡು ಎಲ್ಲ ಹೆಣ ಕೊಚ್ಚಿದ್ದೇನೆ. ಯಾಕೆ? ಪ್ರತಿಕೂಲವನ್ನು ಅನುಕೂಲವಾಗಿ ಪರಿವರ್ತಿಸುವುದು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ನೋಡ್ತೀರಿ. ಇಲ್ಲಿಂದ ಪ್ರತಿಜ್ಞೆ ಮಾಡಿ ಹೊರಟಂತ ಚೆನ್ನೈ ಶೆಟ್ಟಿ ಪರಿವಾರ ಅಲ್ಲೇ ನಾವು ಒಡ್ಡನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರಂತೆ. ಅಲ್ಲೇ ಊರಿನವರೊಳಗೆ ಅವ್ರಿಗೆ ಏನೋ ಒಂದು ರಗಳೆ ಏರ್ಪಟ್ಟಿತ್ತು ಅಂತ ಸುದ್ದಿ. ಇಲ್ಲಿ ಕಟ್ಟಬಾರ್ದು, ಅಲ್ಲಿ ಕಟ್ಟಬೇಕು ಅಂತ. ಕೊನೆಗೆ ಒಡ್ಡೆ ಹೇಗಾಗಿದೆ ಅಂತ ಹೋಗಿ ನೋಡ್ತೇನೆ. ಒಡ್ಡನ್ನು ಮುಡಿದಲ್ಲಿ ಹೆಣದ ರಾಶಿ. ಹೌದು ಒಡೆಯ. ಅದು ಮತ್ತೆ ಅಲ್ಲಿಯ ವದಂತಿ ಆಚೆ ಈಚೆ ವಿಚಾರ ಮಾಡಿದಾಗ ನಂಗೆ ಗೊತ್ತಾದದ್ದು, ಚೆನ್ನೈ ಶೆಟ್ಟಿರು ನರಬಲಿ ಕೊಟ್ಟದ್ದಂತೆ ಅಲ್ಲಿ. ಆ ರೀತಿ ಮಾಡಿ ಒಡ್ಡುಗಳನ್ನು ಕಟ್ಟದ್ದು. ನ್ಯಾಯ ಏನು ಅಂತ ನೀವೇ ವಿಚಾರ ಮಾಡ್ಬೇಕು. ನಮ್ಮಿಂದ ಅಂತದ್ದು ಏನಾಗಿದೆ ಅಂತ ಬೇಕಲ್ಲ ಪ್ರಭು. ಯಾರಿಗೆ ಸೊಕ್ಕು ತಂದೆ? ಯಾಕೆ ಹೀಗೆ ಮಾತಾಡ್ತೀವಿ? ನಿನಗೆ ಕಟ್ಟಿಗೆಯ ಸಿರಿಯಾದ ಹಳ್ಳಕ್ಕೆ ಒಟ್ಟು. ಹೌದು, ಹೇಗುಂಟು? ದೇವತೆಗಳ ಅನುಗ್ರಹದಿಂದಾಗಿ ಒಳ್ಳೆಯ ನೀರು. ಹೌದಾ? ಏನು ಕೇಳ್ತೀವಿ ಸ್ವಾಮಿ? ಒಮ್ಮೆ ಕೊಳದ ಬೈಲಿ ಬಂದು ನೋಡಿ, ಎಲ್ಲ ಕಡೆಗೂ ಹಸಿರು ಹಸಿರು. ಹೊಟ್ಟೆ ಮುಡಿದ್ರೆ ಕೇಸರು. ನರಬಲಿಯ ನೆವನ ಅಮಾಯಕರ ಕಕ್ಕೊಲೆ. ಯಾಕೊಂಡಿದ್ದೀಯೋ? ಮುನಿದು ಯಾದು ಆನಂದೆ ನೀವು ಬಂದು ನೀಡಿ ನೀತಿ ಮೀರ್ಮೆಯೋ. ಪ್ರಭು, ನಮ್ಮ ಮೇಲೆ ಯಾವ ದ್ವೇಷವೋ ಏನು ನಿಮಗೆ? ಯಾಕೆ ಈ ರೀತಿ ಕಠೋರವಾಗಿ ಮಾತಾಡ್ತೀವಿ ಅಂತ ಅರ್ಥವೇ ಆಗ್ತಾ ಇಲ್ಲ ತಂದೆ. ಅದಲ್ಲದೆ ಇದ್ರೆ ನಿಮ್ಮ ಪ್ರಜೆಯಾಗಿ ಮತ್ತೊಬ್ಬರ ಕೊಂದು ಒಟ್ಟನ್ನು ಕಟ್ಟುವಂತ ಕೆಟ್ಟ ಕಾರ್ಯಕ್ಕೆ ನಾವು ಮುಂದಾಗ್ತೇವೋ ಹೇಳಿ ತಂದೆ. ಅಂತ ಸಂಸ್ಕಾರವೂ ಇಲ್ಲ, ಸಂಸ್ಕೃತಿಯೂ ನಮ್ಮದಲ್ಲ. ಇನ್ನೊಬ್ಬರ ಸಮಾಧಿಯ ಮೇಲೆ ಸೌರ ಕಟ್ಟುವಂತ ನೀತಿಯನ್ನು ನಾವಲ್ಲ ತಂದೆ. ಪ್ರಾಮಾಣಿಕವಾಗಿ ಹೇಳ್ತೇವೆ, ನಾವು ಅಂತದ್ದು ಮಾಡಲಿಲ್ಲ. ನನಗೇನು ಗೊತ್ತಿಲ್ಲ. ನಾನಾಡುವ ಮಾತು ಸತ್ಯ 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 ಮುಚ್ಚಿಡಲು. ಒಪ್ಪಿಕೊಳ್ಳಬೇಕು. ನಿನ್ನ ಒಡಲಾದ ಸತ್ಯದ ಹೂರಣ ಹೊರಗೆ ಹೇಳ್ತೇನೆ ಈಗ.
ನನ್ನ ಹತ್ರ ಆಗುದಿಲ್ಲ ಪಾಪ ಮಾತಾಡ್ಬಿಡು. ಇದ್ರೊಳಗಿದ್ದದ್ದು ಏನು ಗೊತ್ತಾ? ವಿಷಪೂರಿತವಾದಂತ ಘಟ ಸರ್ಪ. ಹಾವಾಡಿಗ ನೀನು. ನೀನು ಬಜ್ಜ ನನ್ನೊಟ್ಟಿಗೆ ಚೆನ್ನಪಿಟ್ಟಿ ಅಡಿಗ ಏನು ಬೇಕಾದ್ರೆ ಹೇಳು, ಅದೊಂದು ಹೇಳ್ಬೇಡ. ಚೆನ್ನಯ್ಯ, ನಂಗೆ ನೆನಪಿರುವುದಿಲ್ಲ ಅವ್ರದ್ದು. ಚೆನ್ನಮ್ಮ, ಚಂದಮ್ಮ, ಚೆನ್ನೈ ಹೇಳ್ಬೇಡ. ಶಿವಯ್ಯ ಅದೆಲ್ಲ ನಾ ಹೇಳಿದ್ದು. ಇದು ನಿಮ್ಗೆ ವಿಷಯ ಗೊತ್ತಿಲ್ಲ. ನಮ್ಮ ಮಹಾರಾಜರು ಆರಾಧಿಸಿಕೊಂಡು ಬಂದಂತ ನಾಗದೇವತೆ ಇಲ್ಲಿ ಆಸ್ಥಾನದಲ್ಲಿ ನ್ಯಾಯಸ್ಥಾನದಲ್ಲಿ ಸತ್ಯ ಶೋಧನೆ ಸಮಸ್ಯೆ ಆದರೆ ಅಲ್ಲಿ ಹೋಗುದು ಬುಟ್ಟಿಟ್ಟಿಗೆ ಕೈ ಮುಗುದು ಪುತ್ತೂರಲ್ಲಿ ಬಂದು ಕೂತ್ಕೊಳ್ತದೆ. ನಾವು ತಕ್ಕ ಬಂದ್ರು ಸೇ ಅಂದ್ರೆ ಅದೇ ಇಲ್ಲಿ ಬಂದು ಸಾಕ್ಷಿ ಹೇಳುದಲ್ಲ. ನಾಗದೇವತೆ ಹಬ್ಬ ನಿಂಗೆ ಅದು ಕಲ್ಪನೆ ಇಲ್ಲ. ನಮ್ಮಲ್ಲಿ ಸಿಗುವುದು ಆದ್ರೆ ಯಾರಾದ್ರೂ ಬರ್ಲಿಕ್ಕೆ ತಲೆ ಹಾಳಾಗ್ಲಿಲ್ಲ. ಮಹಾರಾಜರಿಗೆ ಸಂಬಂಧಪಟ್ಟವರು ಅವ್ರ ಆಜ್ಞೆ ಆಗ್ಬೇಕು. ಅದು ದೇವತೆ ಅಂತ ಹೇಳುದು ಯಾಕೆ ಅದಕ್ಕೆ ನಾನು ನೋಡ್ಕೊಂಬತ್ತೆ ಅವ್ರ ಆಜ್ಞೆ ಆಗ್ಬೇಕು. ಹಾಗಂತ ಏನು ವಿಶೇಷ ಕೇಳ್ತಾರೆ. ಇದನ್ನು ತೆಗೆದಾಗ ನೀವೇನ್ ಮಾಡ್ಬೇಕು? ಸತ್ಯವಂತರಾದ್ರೆ ಬಂದು ಕೈ ಹಾಕಿ ಹಾವು ಹಿಡಿಬೇಕು. ಕಚ್ಚುವುದಿಲ್ಲ. ಹಾವೇ ಅಲ್ಲ, ಬೆಂಡಿನ ದಂಡೆ. ಸತ್ಯ ಇದ್ರೆ ಕಚ್ಚುವುದಿಲ್ಲ. ಸುಳ್ಳು ಹೇಳಿದ್ರೆ ಬದುಕುವುದೇ ಇಲ್ಲ. ಪರೀಕ್ಷೆ ನಮಗೆ ಪ್ರಭು ಏನು ಸತ್ಯ ಶೋಧನೆಗೆ ಬೇಕಾಗಿ ನಮಗೊಡ್ಡುವಂತ ಸವಾಲಲ್ಲದೆ ಆ ಶಿವೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಟವರು ನಾವು, ಅವಳ ಆರಾಧಕರು ನಾವು. ಖಂಡಿತವಾಗಿ ನಾವು ಹಾವನ್ನು ಮುಡ್ತೇವೆ. ಆದ್ರೆ ಒಂದು ಏನು ನಾವೇ ಕೊಂದಿದ್ದೇವೆ, ನರಬಲಿ ಮಾಡಿದ್ದೇವೆ ಅಂತ ನಿಮ್ಗೊಬ್ರು ಬಂದು ಹೇಳಿದ್ರಲ್ಲ, ಅವರು ಮುಟ್ಲಿ. ನೋಡಿ, ಇಲ್ಲಿ ಅಪರಾಧಿ ಸ್ಥಾನದಲ್ಲಿದ್ದವರು ಮುಟ್ಟುವುದೇ ಬಿಟ್ಟರೆ ದೂರು ಕೊಟ್ಟವರು ಮುಟ್ಟುವುದು ಉಂಟ ಅದಿಲ್ಲ. ದೇಶದ ಮಹಾರಾಜ ಅಂತ ಹೇಳಿದ್ರೆ ಗದ್ದೆ ಬೈಲು ಒಟ್ಟು ಕಟ್ಟುವಲ್ಲೋಕ ನೋಡ್ಕೊಂಡು ಕೂತ್ಕೊಳ್ಳುವವರ ಅವರಿಗೆ ವದಂತಿ ಬರಲೇಬೇಕು. ಜನರಿಂದೇ ಬರುದು. ಅದೆಲ್ಲ ಬೇಡ, ಅಪರಾಧಿಗಳು ಮುಟ್ಟಬೇಕು. ಪ್ರಭು ಮುಟ್ಟದೆ ಏನಂತ ಖಂಡಿತ ಮುಟ್ಟೇನೆ. ಪರಶಿವೆ ನಮ್ಮನ್ನ ಕಾಪಾಡುತ್ತಾಯಿ. ನೀನೇ ಶಂಕರ ಮುಟ್ಟು. ಆಗೊಮ್ಮೆ ನನಗೆ ಮುಟ್ಟುವುದಕ್ಕೆ ಅನುಕೂಲ ಆಯ್ತು ಅಂತಾರೆ. ಎತ್ತಿ ನಿನ್ನ ಮೈ ನಮಗೇನು ಹೊಡೆದವಳೆ ಕೊನೆಗಾನು ಸತ್ಯವನ್ನು ಸತ್ಯವನ್ನು ಮಾಡದಿರು. ಏನು ಮಾಡ್ತಾ ಇದ್ದೀರಿ ತಾಯಿ? ಸತ್ಯ ಶೋಧನೆ ಮಾಡುವುದಕ್ಕಾಗಿ ನೀವು ಮುಂದಾಗ್ತಾ ಇದ್ದೀರಾ? ಹೌದು, ನಿಮ್ಮ ಪ್ರೀತಿಯ ಮಗನಾಗಿರುವಂತಹ ಈ ಶಿವಯ್ಯ ನಾನಿದ್ದೇನಮ್ಮ, ನಾನಿದ್ದೇನೆ. ಬೇಡ ಮಗನೇ, ವಿಧಿಲಿಖಿತ ಹೇಗುಂಟು ಅಂತ ಹೇಳಲಿಕ್ಕಾಗುವುದಿಲ್ಲ ಕಂದ. ನಾನೇ ಮುಟ್ತೇನೆ ಮಗನೇ. ಇಲ್ಲಮ್ಮ, ಎಲ್ಲಿಯಾದ್ರೂ ವ್ಯತ್ಯಾಸ ಆದ್ರೆ ನಾನು ಕಳೆದು ಹೋಗ್ತೇನೆ ಮಗನೇ. ಇಲ್ಲಮ್ಮ, ನೀನು ಕಳೆದು ಹೋಗಬಾರದು. ಕೊಳದ ಬೈಲಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಿನ್ನ ನಿರೀಕ್ಷೆ ಇದೆ ತಾಯೇ. ನಮ್ಮವರ ಭಾಗ್ಯಲಕ್ಷ್ಮಿ ನೀನು. ಇಲ್ಲಮ್ಮ, ಆಗುವುದಿಲ್ಲ. ನಮ್ಮ ಮನಸ್ಸಿನ ಉಳಿಬೇಕು ತಾನೆ. ನಾನು ನಿನ್ನನ್ನು ಒಬ್ಬನನ್ನೇ ಎತ್ತಿದ್ದು ಮಗನೇ. ಹನ್ನೆರಡನ್ನ 19 ಎತ್ತಿಲ್ಲ ನಾನು. ನಿನ್ನ ಮನೆಗೆ ಇರುವುದು. ಸರಿ ಮಗನೇ, ನಾನೇ ಮುಟ್ತೇನೆ. ಇಲ್ಲಮ್ಮ, ನಾನೊಬ್ಬನೇ ನಿಮಗೆ ಮಗನೇ ಅಲ್ವಲ್ಲ. ಕೊಳದ ಬಯಲಿನಲ್ಲಿರುವಂತಹ ಪ್ರತಿಯೊಬ್ಬರು ನಿಮ್ಮನ್ನ ಮನ ತುಂಬಿ ಬಾಯಿ ತುಂಬಿ ಅಮ್ಮ ಅಂತ ಕರೆಯುವುದ. ಸರಿ ಮಗನೇ, ವಿಧಿ ಇಚ್ಛೆ ಹೇಗುಂಟು ಹಾಗೆ ಆಗಲಿ. ಒಮ್ಮೆ ನಮ್ಮ ವಿರುದ್ಧವೇ ಆದ್ರೆ ಅವರನ್ನು ನೋಡಿ ದುಃಖ ಮರೆಯುತ್ತೇನೆ ಮಗನೇ. ಆ ಭಗವತಿಯ ಅನುಗ್ರಹ ಇರಲಿ. ಮನೆಯ ದೈವವಂದನೆದಾದರಳು ಪರಿಗೂಡಿನೊಳು ಕರವಿಕ್ಕಲೇನೆಂಬೆ